ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ನನ್ನ ಹತ್ರ ಇರುವಂಥ ಎಂಬ್ರಾಯ್ಡ್ರಿ ಬ್ಲೌಸ್ಗಳದ್ದು, ಹ್ಯಾಂಡ್ ವರ್ಕ್ ಬ್ಲೌಸ್ಗಳದ್ದು ಡಿಸೈನ್ಸ್ನ ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ತೀನಿ. ಹಾಗಿದ್ರೆ ಬನ್ನಿ, ಹೇಗಿದೆ ನಾನು ಈಗ ಕೆಲವೊಂದು 2 ಪಾರ್ಟಲ್ಲಿ ಮಾಡ್ತೀನಿ. ಯಾಕಂದರೆ ಕೆಲವೊಂದು ಬ್ಲೌಸ್ಗಳು ನನಗೆ ಸ್ಟಿಚಿಂಗಿಗೆ ಕಳಿಸಿದ್ದೀನಲ್ಲ, ಮೆಜರ್ಮೆಂಟ್ಗೋಸ್ಕರ ಕಳಿಸಿದ್ದೀನಿ. ಸೊ ಹಾಗಾಗಿ ಒಂದು 2-3 ಬ್ಲೌಸ್ಗಳಿಲ್ಲ. ಸೊ ಈಗಿರೋವಂಥ ಬ್ಲೌಸ್ಗಳದ್ದು ರಿವ್ಯೂ ಕೊಡ್ತೀನಿ. ಮೇಯ್ನ್ ಈ ವಿಡಿಯೋ ಮಾಡಿದ್ದು ಏನು ಅಂದರೆ, ನಿಮಗೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸ್ದೆ, ನೋಡ್ತಾ ಇದ್ದೀರಲ್ಲ, ನಾನು ಮೀಶೋದಲ್ಲಿ ಒಂದು ಮೆಟೀರಿಯಲ್ಸ್ ತರಿಸಿದ್ದೀನಿ. ತುಂಬ ಕಡಿಮೆ ಬೆಲೆಗೆ ನಮಗೆ ಮಿಷಿನ್ ಎಂಬ್ರಾಯ್ಡ್ರಿ, ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ಗಳು ಸಿಗುತ್ತೆ ಅಂತ ಹೇಳಿ ಅದನ್ನು ಸ್ಟಿಚ್ ಮಾಡಿಸಿದ್ದೀನಿ. ಸೊ ಹಾಗಾಗಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕಿತ್ತು. ಅದು ಮೇನ್ ಇಂಟೆನ್ಷನಲ್ಲಿ ವಿಡಿಯೋ ಮಾಡಿದೆ. ನೋಡ್ತಾ ಇದ್ದೀರಲ್ಲ, ನಾನು ಸ್ಟಿಚ್ ಮಾಡಿಸಿದ್ದೀನಿ. ಈ ರೀತಿ ಕಾಣಿಸ್ತಾ ಇದೆ. ತುಂಬಾ ಇಷ್ಟ ಆಯಿತು ನನಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ಇದು. ನಿಜವಾಗ್ಲೂ ನಾವು ಹೊರಗಡೆ ವರ್ಕ್ ಮಾಡಿಸಿರ್ತೀವಲ್ಲ, ಅದೇ ಲುಕ್ಕಲ್ಲೇ ಇದೆ. ಏನೂ ಚೇಂಜಸ್ ಇಲ್ಲ. ತುಂಬ ಚೆನ್ನಾಗಿ ಸ್ಟಿಚ್ ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನೋಡಿ, ನಾನು ಈ ಒಂದು ಸ್ಯಾರಿ ಮ್ಯಾಚ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಂತಲೇ ಈ ಒಂದು ಬ್ಲೌಸ್ನ ತರಿಸ್ಕೊಂಡಿದ್ದು. ನಿಮಗೆ ಇದಕ್ಕಿಂತ ಗ್ರ್ಯಾಂಡ್ ಆಗಿರುವಂಥ ಡಿಸೈನ್ಗಳು ಕೂಡ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ನಾನು ಅದರದ್ದು ಮುಂದೆ ಬರ್ತಾ ಹಾಕ್ತಾ ಹೋಗ್ತೀನಿ. ಇದು ಒಂದು ಸ್ವಲ್ಪ ಸಿಂಪಲ್ ಅನಿಸುತ್ತೆ, ಬಟ್ ಇದರಲ್ಲಿ ತುಂಬ ಹೆವಿ ವರ್ಕ್ ಇರುತ್ತಲ್ಲ, ಅದು ಕೂಡ ಇದಕ್ಕಿಂತ ಕಡಿಮೆ ಬೆಲೆಗೆ ಸಿಗುತ್ತೆ. ಬಟ್ ನನಗೇನಕ್ಕೆ ಇದೇ ತೊಗೊಂಡೆ ಅಂತ ಹೇಳಿದ್ರೆ, ನಾನು ಈಗ ರೆಡ್ ಸ್ಯಾರಿ ಹಾಕೊಂಡಿರೋದ್ರಿಂದ ಇಲ್ಲೆಲ್ಲ ರೆಡ್ ವರ್ಕ್ ಇದೆ. ಸೊ ಹಾಗಾಗಿ ನಾನು ಈ ಒಂದು ಬ್ಲೌಸ್ ಮೆಟೀರಿಯಲ್ನ ಚೂಸ್ ಮಾಡಿದ್ದು. ಸೊ ಲಾಸ್ ಏನೂ ಇಲ್ಲ, ಎಲ್ಲ ಸೇರಿಸಿ ನನಗೊಂದು 700 ರುಪೀಸ್ ಬಿತ್ತು ಅಷ್ಟೇ. ಅಂದರೆ 400 750 ರುಪೀಸ್ ಹಂಗೆ ಈ ಒಂದು ಬ್ಲೌಸ್ ನನಗೆ ರೆಡಿ ಸಿಕ್ಕಿರೋದು. ಅಂದರೆ ನಾನು ಸ್ಟಿಚಿಂಗಿಗೆ 350 ಕೊಟ್ಟಿದ್ದೀನಿ. ಹಾಗೆ ನಾನು ತೊಗೊಂಡಿದ್ದಂಥದ್ದು 397 ರುಪೀಸ್ಗೆ ನನಗೆ ಈ ಬ್ಲೌಸ್ ಮೆಟೀರಿಯಲ್ ಸಿಕ್ತು. ಹಾಗೆ ನಾನು ಬೇರೆ ನನ್ನ ಹತ್ರ ನಾನು ಹೊರಗಡೆ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ, ಅದಕ್ಕೆ ಎಷ್ಟೆಲ್ಲ ದುಡ್ಡಾಯಿತು ಅನ್ನೋದೆಲ್ಲ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನಾನೆಲ್ಲ ಮೈಸೂರಲ್ಲಿ ಮಾಡಿಸಿರೋದು. ಫಸ್ಟ್ ಬಂದು ನಾನು ಮಾಡಿಸಿದಂಥ ಫಸ್ಟ್ ಎಂಬ್ರಾಯ್ಡ್ರಿ ಬ್ಲೌಸಿಂದನೇ ಶುರು ಮಾಡೋಣ ಅಂತ. ನಾನು ಮದುವೆ ಮಾಡಿಕೊಂಡಾಗ ಆ ಟೈಮಲ್ಲಿ ಈವನ್ ಟ್ರೆಂಡ್ ಇರಲಿಲ್ಲ. ಎಂಬ್ರಾಯ್ಡ್ರಿ ಬ್ಲೌಸ್ ಏನು ಮಾಡ್ತಾ ಇದ್ದೇವಲ್ಲ, ಅದರ ಟ್ರೆಂಡ್ ಇರಲಿಲ್ಲ. ಸೊ ಇವಾಗ ನೆಕ್ಸ್ಟ್ ಬಂದಿದ್ದು ನನ್ನ ತಮ್ಮನ ಮದುವೆಗೆ ನಾನು ಸ್ವಲ್ಪ ಹೆವಿ ಸ್ಯಾರಿ ತೊಗೊಂಡಿದ್ದಲ್ವ, ಸೊ ಅದಕ್ಕೆ ಮಾಡಿಸಿದಂಥ ಒಂದು ಎಂಬ್ರಾಯ್ಡ್ರಿ ಇದು. ಪಿಂಕ್ ಕಲರ್ ಸ್ಯಾರಿ ಮತ್ತು ಪಿಂಕ್ ಕಲರ್ ಬ್ಲೌಸ್ಗೆ ಬ್ಲೂ ಕಲರ್ದು ಸ್ಯಾರಿ ಇದೆ ಇದು. ಸೊ ಹಾಗಾಗಿ ಅಲ್ಲಲ್ಲಿ ಥ್ರೆಡ್ ವರ್ಕಲ್ಲಿ ನಾನು ಕಾಂಬಿನೇಷನ್ ಮಾಡಿಸಿದ್ದೆ. ತುಂಬ ಹೆವಿ, ಅಂದರೆ ಬ್ರೈಡಲ್ಸ್ದು ಡಿಸೈನ್ಸ್ ಅಂತ ಹೇಳ್ಬೋದು, ಅಷ್ಟು ಹೆವಿ ವರ್ಕ್ದು ನಾನು ಮಾಡಿಸಿದ್ದು. ಯಾಕಂದರೆ ಫಸ್ಟ್ ಟೈಮ್ ಮಾಡಿಸಿದ್ನಲ್ಲ, ಸ್ವಲ್ಪ ಚೆನ್ನಾಗಿ ಹೆವಿ ಮಾಡಿಸೋಣ. ಫಸ್ಟ್ ಬ್ಲೌಸು ಅಂದರೆ ಮದುವೆಲಿ ಎಲ್ಲರೂ ಮಾಡಿಸಿರ್ತಾರೆ, ನಮ್ಗೆ ಆ ಟೈಮಲ್ಲಿ ಟ್ರೆಂಡ್ ಇರಲಿಲ್ಲ, ಅಂದರೆ 7 ಇಯರ್ಸ್ ಬ್ಯಾಕು. ಹಾಗಾಗಿ ನಾನು ಈ ರೀತಿ ಗ್ರ್ಯಾಂಡಾಗಿ ವರ್ಕ್ ಮಾಡಿಸಿದಂಥದ್ದು. ತುಂಬ ಚೆನ್ನಾಗಿ ಮಾಡಿಸ್ಕೊಟ್ರು. ನಾನು ಮಾಡಿಸಿದ್ದು ಇಲ್ಲಿ ಮೈಸೂರಲ್ಲಿ ಮೀನಾ ಬಜಾರಲ್ಲಿ ಮಾಡಿಸಿದ್ದೀನಿ. ಮ್ಯಾಂಗೋ ಡಿಸೈನ್ ಬಂದಿದೆ. ಹಾಗೆ ನೋಡ್ತಾ ಇದ್ದೀರಲ್ಲ, ಒಂದು ರೀತಿ ಬಳ್ಳಿ ಥರ ಬಂದು ವರ್ಕ್ ಆಗಿದೆ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಈಗ ಆಲ್ರೆಡಿ ಒಂದು 4 ಇಯರ್ಸ್ ಮೇಲಾಗಿದೆ ಇದನ್ನು ಮಾಡಿಸಿ. ತುಂಬ ಚೆನ್ನಾಗಿದೆ. ಯಾವುದೇ ಬೀಡ್ಸ್ ಕೂಡ ಕಲರ್ ಶೇಡ್ ಆಗಿಲ್ಲ, ಏನೂ ಆಗಿಲ್ಲ. ಇದಕ್ಕೆ ನನಗೆ ಆಗ ತೊಗೊಂಡಿದ್ದಂಥದ್ದು 2500 ರೂಪಾಯಿ ವಿತ್ ಸ್ಟಿಚಿಂಗ್ ತೊಗೊಂಡಿದ್ರು. ಈಗ ಏನಿದೆ ಅಂತ ಗೊತ್ತಿಲ್ಲ, ಇವಾಗ ಕೇಳಬೇಕು. ಹಾಗೆ ನೆಕ್ಸ್ಟ್ ಬಂದು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಅಂತ ಹೇಳಿ ತೊಗೊಂಡಿದ್ದು ಮೇನ್ ಬ್ಲೌಸು ಸ್ಟಿಚಿಂಗಿಗೆ ಹೋಗಿದೆ. ಇದು ಇನ್ನೊಂದು ಅಡಿಷ್ನಲ್ ಸ್ಯಾರಿ ತೊಗೊಂಡೆ. ಸೊ ಅದಕ್ಕೂ ಕೂಡ ನಾನು ಈ ರೀತಿ ಒಂದು ಎಂಬ್ರಾಯ್ಡ್ರಿ ಸಿಂಪಲಾಗಿ ನೀವೇ ಏನಾದರೂ ವರ್ಕ್ ಮಾಡಿ, ನನಗೇನೋ ಐಡಿಯಾಸ್ ಇಲ್ಲ, ನನಗೆ ಈ ಒಂದು ಬಜೆಟಲ್ಲಿ ಮಾಡಿಕೊಡಿ ಅಂದ್ಬಿಟ್ಟು ನಾನು ಬಜೆಟ್ ಅವ್ರಿಗೆ ಕೊಟ್ಟಿದ್ದೆ, ವಿತ್ ಸ್ಟಿಚಿಂಗ್ ಬೇಕು ಅಂತ ಹೇಳಿ. ಹಾಗಾಗಿ ಅವರು ನನಗೆ ಈ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ರು. ಅವ್ರದ್ದೇ ಇದು ಓನ್ ಡಿಸೈನ್, ನಾನು ಯಾವುದೂ ಕೊಟ್ಟಿರಲಿಲ್ಲ. ಸೊ ನೋಡಿ, ಈ ರೀತಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈ ಥರ ಇಲ್ಲಿ ಅಂದರೆ ಜಸ್ಟ್ ಸ್ಲೀವ್ಸ್ಗೊಂದು ಸಿಂಪಲ್ ವರ್ಕ್ ಹಾಕಿ, ಹಾಗೆ ಬ್ಯಾಕ್ ಸೈಡ್ಗೂ ಕೂಡ ಈ ಥರ ಲೀಫ್ ಥರ ವರ್ಕ್ ಹಾಕಿ ಮಾಡಿಕೊಟ್ರು. ಅಲ್ಲಲ್ಲೇ ಚಿಕ್ಕದು ರೌಂಡ್ ಡಾಟ್ ಕೊಟ್ಟಿದ್ದಾರೆ. ಹಾಗೆ ಫ್ರಂಟ್ಗೂ ಕೂಡ ಇದೇ ರೀತಿ ವರ್ಕ್ ಮಾಡಿದ್ದಾರೆ. ಸ್ಲೀವ್ಸ್ಗೆ ಜಸ್ಟ್ ಹೀಗೆ ಸಿಂಪಲಾಗಿ ಒಂದು ವರ್ಕ್ ಕೊಟ್ಟಿದ್ದಾರೆ. ನನಗೆ ನಾನು ಅವ್ರಿಗೆ ಕೊಟ್ಟಿದ್ದು ತುಂಬ ಬಜೆಟಿನ ಸ್ಯಾರಿ ಅಲ್ಲ, ಸಿಂಪಲಾಗಿ ಮಾಡಿಕೊಡಿ, ಒಂದು ಬಜೆಟ್ ಫ್ರೆಂಡ್ಲಿಯಲ್ಲಿ ಇರಲಿ ಅಂತ ಹೇಳಿದೆ. ಅವ್ರಿಗೆ 1200 ರುಪೀಸಲ್ಲಿ ನನಗೆ ಈ ಒಂದು ಎಲಿಗೆಂಟಾಗಿ ಸೂಪರಾಗಿ ಕ್ಯೂಟಾಗಿರೋವಂಥ ಬ್ಲೌಸ್ನ ಎಂಬ್ರಾಯ್ಡ್ರಿ ಮಾಡಿ ಸ್ಟಿಚ್ ಮಾಡಿ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನಾನು ಅದ್ರ ಪಿಕ್ನ ಕೂಡ ನಿಮಗೆ ಇಲ್ಲಿ ಹಾಕ್ತೀನಿ. ಯಾವ್ಯಾವ ಸ್ಯಾರಿ ಇದೆ ಅದ್ರ ಪಿಕ್, ಬ್ಲೌಸ್ದು ಎಲ್ಲ ನಾನು ಇದರಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ನೋಡಿ. ಆಮೇಲೆ ನೆಕ್ಸ್ಟ್ ಬಂದು ನನ್ನ ಮೈದ್ನನ ಮದುವೆಗೆ ಅಂತ ಹೇಳಿ
ತೊಗೊಂಡಿದ್ದು ಸ್ಯಾರಿ, ನೆಕ್ಸ್ಟ್ ಬ್ರೈಡಲ್ ಸ್ಯಾರಿ. ಸೊ ಅದಕ್ಕೂ ಕೂಡ ಸ್ವಲ್ಪ ಹೆವಿ ವರ್ಕೇ ಮಾಡಿಸೋಣ, ಹೆವಿ ಸ್ಯಾರಿ ಇದ್ರೆಲ್ಲ ಸ್ವಲ್ಪ ಹೆವಿ ವರ್ಕ್ ಮಾಡಿಸೋಣ ಅಂದ್ಬಿಟ್ಟು. ಇದು ಬಂದು ನೋಡ್ತಾ ಇದ್ದೀರಲ್ಲ, ಒಂದು ರೀತಿ ಮೆರೂನ್ ಅನ್ನೋದಕ್ಕಿಂತ ವೈನ್ ಕಲರಲ್ಲಿ ಇದೆ ಇದು. ಇದನ್ನು ನೋಡಿ ತುಂಬ ಜನ ನಾನು ಯೂಟ್ಯೂಬಲ್ಲಿ ಹಾಕಿದಾಗ ಒಬ್ರು ಯೂಟ್ಯೂಬರ್ ಕೂಡ ಇದೆ ಸೇಮ್ ಸ್ಯಾರಿ ಮತ್ತು ಕಾಂಬಿನೇಷನಲ್ಲಿ ತೊಗೊಂಡ್ರು ಚೆನ್ನಾಗಿದೆ ಅಂತ ಹೇಳಿ. ಇದಕ್ಕೂ ಕೂಡ ನೋಡಿ ಈ ರೀತಿ ಬ್ರೈಡಲ್ ವರ್ಕ್ ಹಾಕ್ಸಿದ್ದೀನಿ. ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಗೆಜ್ಜೆ ಎಲ್ಲ ಹಾಕಿದ್ದಾರೆ, ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡಿ ಈ ಥರ ತುಂಬ ಚೆನ್ನಾಗಿ ಡಿಸೈನ್ ವರ್ಕ್ ಮಾಡಿದರು. ಇದಕ್ಕೂ ಅಷ್ಟೇ ನಾನೇನು ಹೇಳಿಲ್ಲ ಅವ್ರಿಗೆ, ಅವರೇ ಓನಾಗಿ ಆನ್ಲೈನಲ್ಲಿ ತೆಗೆದು ನಿಮಗೆ ಕಳಿಸ್ತೀನಿ ಮೇಡಮ್, ಒಂದೇ ಕಳಿಸ್ತೀನಿ, ನೀವು ಅದಕ್ಕೆ ಸ್ಟಿಕ್ ಆನ್ ಆಗ್ತೀರಾ ಅಂತ ಹೇಳಿದ್ರು. ಸೊ ಇದೇ ಡಿಸೈನ್ ಅವ್ರು ನನಗೆ ಕಳಿಸಿದ್ರು, ನಾನು ಓಕೆ ಅಂತ ಹೇಳಿದೆ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅವ್ರಿಗೆ ನಾವು ಹೇಳೋಕ್ಕಿಂತ ಅವರಾಗೆ ಓನಾಗಿ ಮಾಡಿಕೊಡಿ ಅಂದರೆ ತುಂಬ ಐಡಿಯಾಸ್ ಇರುತ್ತೆ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನನಗೆ. ಹಾಗಾಗಿ ಇವ್ರು ಮಾಡಿ ತುಂಬ ಇಷ್ಟ ಆಯಿತು. ಸ್ವಲ್ಪ ಇದ್ರ ಕಾಸ್ಟ್ ಬಂದು ಆಲ್ಮೋಸ್ಟ್ 2,900 ಸಮಥಿಂಗ್ ಹಿಂಗಾಯಿತು. ಹತ್ತತ್ರ 3,000ವರೆಗೂ ಇದಕ್ಕೆ ತಗ್ಲಿತು. ಇನ್ನು ನನ್ನ ಹತ್ರ 3-4 ಬ್ಲೌಸ್ ಇದೆ, ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ಶೇರ್ ಮಾಡ್ತೀನಿ. ನಾನು ಮೇಯ್ನ್ ನಿಮಗೆ ಮೀಶೋದಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ, ಅದರ ರಿವ್ಯೂಸ್ನು ಕೂಡ ಕೊಡ್ತಾ ಹೋಗ್ತೀನಿ. ಇದು ಜಸ್ಟ್ ನಿಮಗೆ ಒಂದು ಐಡಿಯಾ ಬರಲಿ ಅಂತ ಹೇಳಿ ನಾನು ಮಾಡಿದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನೀವು ನನ್ನ ಮೇಯ್ನ್ ಇಂಟೆನ್ಷನ್ ಇದ್ದಿದ್ದು ನನ್ನ ಬ್ಲೌಸ್ಗಳೆಲ್ಲ ಹೇಗೆ ಬರ್ಬೋದು, ಎಂಬ್ರಾಯ್ಡ್ರಿ ನಾವು ಮೆಟೀರಿಯಲ್ ತರಿಸ್ಕೊಂಡ್ರೆ ಹೇಗೆ ಬರುತ್ತೆ ಅಂತ ಹೇಳಿ ಕೆಲವೊಬ್ರಿಗೆ ಡೌಟ್ ಇರುತ್ತೆ. ಸೊ ಹಾಗಾಗಿ ಸ್ಟಿಚ್ ಮಾಡಿ ವೇರ್ ಮಾಡಿನೇ ತೋರಿಸೋಣ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದಂಥದ್ದು. ನಿಮಗೆ ಮಿಕ್ಕ ವಿಡಿಯೋಸ್ಗಳಲ್ಲಿ ನಾನು ಮೀಶೋದ ರಿವ್ಯೂಸ್ನ ಕೊಡ್ತಾ ಹೋಗ್ತೀನಿ. ಅದೆಲ್ಲ ನಿಮಗೆ ಫಸ್ಟೇ ನೋಟಿಫಿಕೇಶನ್ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.